ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಂಗಳವಾರ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಈ ವ್ಲಾಗ್ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಬೆಳಗ್ಗೆ ಫ್ರೆಂಡ್ಸ್ ವಾರ ಆಗಿರೋದ್ರಿಂದ ಇವತ್ತು ನಾನು ಅವಲಕ್ಕಿ ಮಾಡಿದ್ದೆ. ಸೊ ಬೇಗ ಆಗುತ್ತೆ, ಪೂಜೆ ಎಲ್ಲ ಬೇಗ ಮಾಡ್ಬೋದು ಅಂತ. ನಮ್ಮ ಪಾಪಗೂ ಅದರಲ್ಲಿ ರಿಸ್ಕ್ ಇರಲ್ಲ, ಬೇಗ ಬೇಗ ತಿನ್ನಿಸ್ಬೋದು ಅಂತ. ಅವಳೇ ತಿಂತಾಳೆ ಅವಲಕ್ಕಿ ಮಾಡಿದಾಗೆಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಲ್ಲ? ಎಸ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಓಕೆನಾ? ನಮ್ಮ ಪಾಪುಗೆ ಪರ್ಸ್ನಲಿ ಅವಲಕ್ಕಿ ಅಂದರೆ ತುಂಬಾ ಇಷ್ಟ. ತಿಂತಾ ಇದ್ದಾಳೆ ಅವಳೇ ಇವಾಗ. ತಿನ್ನ ತಿನ್ನಪ್ಪ, ತಿನ್ನು. ಕಡಲೆ ಬೀಜ ಎಲ್ಲ ಆರಿಸ್ಕೊಂಡು ತಿನ್ನೋದು ಕಳ್ಳ. ಎಷ್ಟು ಬುದ್ಧಿ ಆಯ್ತು ನೋಡಿ. ಮೆಣಸಿನ್ಕಾಯಿ ಸೈಡಿಗೆ ಇಡಬೇಕು ಅಂತಲೇ ಗೊತ್ತು, ಖಾರ ಅಂತ. ಕಳ್ಳ ಕೂದಲಲ್ಲ ಮನೆ ಅದು, ಕಾಯ್ದು. ಸಿ ತಿನ್ನು ಕಾಕ. ಚಿಚಿ ಕೂದಲಲ್ಲ ಮನೆ ಅದು, ಕೂದಲಲ್ಲಪ್ಪ. ತಿನ್ನು ತಿನ್ನ. ಹೋಗಿ ತಿನ್ನು. ಫ್ರೆಂಡ್ಸ್, ಇವಾಗ ಟಿಫನ್ ಎಲ್ಲ ತಿಂದು ನಾವು ಆಚೆ ಹೋಗ್ತಾ ಇದ್ದೀವಿ. ಸೊ ನೀವು ಎಲ್ಲಿಗೆ ಹೋಗ್ತಿರ್ಬೋದು ಅನ್ಕೋಬೋದು, ಆಸ್ಪತ್ರೆಗೆ ಹೋಗ್ತಾ ಇರೋದು. ಆಚೆ ಏನು ಸುತ್ತಾಡೋಕ್ಕಲ್ಲ, ನಮ್ಮ ಹಸ್ಬೆಂಡ್ಗೆ ಅಲ್ಲಿ ನೋವಾಗಿದೆ. ಸೊ ಅದನ್ನು ತೋರಿಸ್ಕೊಂಬರಕ್ಕೆ ಹೊರಟಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಆಗಿತ್ತು. ಸೊ ಹೆಂಗಿದ್ದು ಹಂಗೆ ಹೋಗ್ತಾ ಇದ್ದೀನಿ. ಯಾವುದೇ ಥರ ಮೇಕಪ್ ಏನೂ ಮಾಡ್ಕೊಳ್ಳಲಿಲ್ಲ. ನಮ್ಮ ಪಾಪು ನೋಡ್ರಿ ಇಲ್ಲಿ, ಅವಳು ಫುಲ್ ಹ್ಯಾಪಿ. ಏಕೆಂದರೆ ಅವಳಿಗೆ ಔಟ್ಸೈಡ್ ಬಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೆ ಅವಳು ತುಂಬಾ ಖುಷಿ ಪಡ್ತಾ ಇದ್ಲು. ಇವತ್ತಂತೂ ಅವಳಿಗೂ ಅಷ್ಟೇ ಯಾವುದೇ ಥರ ಏನೂ ಮೇಕಪ್ ಮಾಡಿಲ್ಲ, ಹೆಂಗಿದ್ಲು ಹಂಗೆ ಕರ್ಕೊಂಬಂದಿದ್ದೀನಿ. ಯಾಕೆಂದರೆ ಅವರು ಆಫೀಸ್ಗೆ ಹೋಗಬೇಕು. ಸೊ ಅವ್ರಿಗೊಬ್ಬರಿಗೆ ಕಳ್ಸೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಇಲ್ಲ ನಾನು ಬರ್ತೀನಿ ಅಂತ ಪಾಪುನೂ ಕರ್ಕೊಂಡೋಗಿದ್ದೆ. ಏನು ಚಿನಿ? ಕಾಲು ಬಾಪಾಚ್. ಅವಳು ಅವಲಕ್ಕಿ ತಿನ್ನೋದು ನೋಡ್ಬಿಟ್ಲಲ್ಲ, ಅಮ್ಮ ಕಾಳು ಕೊಡು ಅಂತ ನಮ್ಮ ಪಾಪು. ಫ್ರೆಂಡ್ಸ್, ಓಕೆ, ನಾವು ಇವಾಗ ಬಂದ್ವಿ. ಇಲ್ಲಿ ನಾವು ತೋರಿಸ್ಲಿಲ್ಲ. ಅವರು ಕ್ಲೋಸ್ ಮಾಡಿದರು. ಬೇಬಿನಾ? ಓಕೆ. ಅಲ್ಲಿ ಕ್ಲೋಸ್ ಮಾಡಿದರು ಮಧ್ಯಾಹ್ನ ಅಂತೆ. ಮಧ್ಯಾಹ್ನ ಅಷ್ಟೇ ಲಾಸ್ಟು. ಮಂಗಳವಾರ ಆಗಿರೋದ್ರಿಂದ ಮಧ್ಯಾಹ್ನ ಮೇಲಿಂದ ಇರಲ್ಲ ಅಂದರು. ಸೊ ಹಾಗಾಗಿ ಅಲ್ಲೇನು ನಾವು ತೋರಿಸ್ಕೊಳ್ಲಿಲ್ಲ. ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ವಿ. ಯಾಕೆಂದರೆ ಇವತ್ತೇ ತೋರಿಸ್ಬೇಕಿತ್ತು. ತುಂಬ ನೋವಾಗಿತ್ತಲ್ಲ, ತಡ್ಕೊಳಕ್ಕಾಗಲ್ಲ. ಏನು ನೋವಾದರೂ ತಡ್ಕೊಬೋದು ಗೈಸ್. ಅಲ್ಲಿ ನೋವಾದರೆ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ಸೊ ನಾವು ಅದನ್ನು ಅರ್ಥ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಹಸ್ಬೆಂಡ್ ಅಲ್ಲಿರೋದು ನಂಬರ್ ತೊಗೊಂಡು ಕಾಲ್ ಮಾಡಿ ಕೇಳಿದ್ರು. ಅವರು ಇಲ್ಲ ನಾವು ಬರಲ್ಲ ಅಂದರು. ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಏನು ಚಿನಿ? ಕಾವು. ಫ್ರೆಂಡ್ಸ್, ಈಗ ಅಲ್ಲಾಯಿತು. ಅಲ್ಲಿಂದ ಬಂದಿಲ್ಲಿ ಗರ್ಲ್ಸ್ ಕಾಲೇಜ್ ಎದುರಿಗೆ ಗೌರಿದು ಆಸ್ಪತ್ರೆ ಇದೆ, ದಂತದ್ದು. ಸೊ ಅಲ್ಲಿ ತೋರಿಸಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ನೋಡಿದ್ವಿ. ಏನು ಇದು? ತಿಪ್ಟೂರು ಗರ್ಲ್ಸ್ ಕಾಲೇಜ್ ಎದುರಿಗೆ. ಆ್ಯಂಡ್ ದೊಣ್ಣೆ ಬಿರಿಯಾನಿ ಮಾಡ್ತಾರೆ ಇಲ್ಲಿ ಪಕ್ಕದಲ್ಲಿ. ಸೊ ಅದ್ರ ಪಕ್ಕ ಅವರು ನೋಡಿದ್ರು, ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡಿ ನಮಗೆ ಬರ್ಕೊಟ್ರು. ಓಕೆ, ಇದು ರೂಟ್ ಕೆನಲ್ ಮಾಡ್ಸೋಣ ಅಂತ ಬರ್ಕೊಟ್ಟಿದ್ದಾರೆ. ಸಂಡೇ ಬಂದು ತೋರಿಸ್ಕೊಳ್ಳಿ ಅಂದರು. ಸೊ ನಾನು ಈ ವಿಡಿಯೋ ಅವತ್ತು ನಾನೇನು ಎಡಿಟ್ ಮಾಡಲಿಲ್ಲ, ಎಲ್ಲ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ. ಅಂದರೆ ಇದೊಂದು ಒಂದು ವಾರ ಹಿಂದಿಂದು. ಆಮೇಲೆ ನಾವು ನೋಡಿ ಇಲ್ಲಿ ಆಸ್ಪತ್ರೆಯಲ್ಲಿ ಏನು ಕೊಟ್ಟರು ಅಂತ ರೂಟ್ ಕೆನಲ್ದೊಂದು ಬರ್ಕೊಟ್ಟಿದ್ದಾರೆ. ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿ. ಆಮೇಲೆ ಅವರು ಮಾತ್ರೆ ಅದೆಲ್ಲ ಕೊಟ್ಟರು. ಪೇಸ್ಟು ಮಾತ್ರೆ ಅಲ್ಲ. ಸೊ ಭಾನುವಾರ ತನಕ ಮ್ಯಾನೇಜ್ ಮಾಡಿ ಅಂತ. ಸೊ ಭಾನುವಾರ ಆದರೆ ಇನ್ನೊಂದು ಆಯಿತು. ಅದೇನಾಯಿತು ಅಂತ ತಿಳ್ಕೊಬೇಕು ಅಂದರೆ ವ್ಲಾಗ್ ಫುಲ್ ನೋಡಿ, ಓಕೆನಾ? ಸೊ ನೋಡಿ ಇಲ್ಲಿ ಅವರು ಒಂದು ಪೇಸ್ಟು ಆ್ಯಂಡ್ ಮಾತ್ರೆ ಕೊಟ್ಟಿದ್ದಾರೆ. ಯಾಕೆ ಚಿನಿ? ಗಾಯ್ಸ್, ಈಗ ಭಾನುವಾರ ಆಯಿತು. ನಾನು ಎಡಿಟ್ ಮಾಡಿರಲಿಲ್ಲ, ಎಲ್ಲ ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ. ಸೊ ಭಾನುವಾರ ಆಗಿರೋದ್ರಿಂದ ಇವರು ಇಲ್ಲಿ ದೊಡ್ಡ ಆಸ್ಪತ್ರೆ ಇದೆ. ಸೊ ಇಲ್ಲಿ ಬರ್ಕೊಟ್ಟಿದ್ರು. ಸಂಡೇ ಇಲ್ಲೇ ರೂಟ್ ಕೆನಲ್ ಮಾಡೋದು ಅಂತ. ಎಲ್ಲರೂ ಆಲ್ರೆಡಿ ಹೋಗಿದ್ರು. ಇನ್ನೇನು ನಾವೇ ಇದ್ದಿದ್ದು. ನಮ್ಮ ಹಸ್ಬೆಂಡ್ ಬೈತಿದ್ರು ನೋಡಿ ಇಲ್ಲಿ. ಆಮೇಲೆ ಮಂಡೇ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾವು ನೀಟಾಗಿ ಎಣ್ಣೆ ಹಚ್ಕೊಂಬಂದಿದ್ವಿ, ನಾನು ನಮ್ಮ ಪಾಪು. ಏನು ಚಿನಿ? ಅಮ್ಮ. ಸೊ ಎಣ್ಣೆ ಹಚ್ಕೊಂಬಂದಿದ್ವಿ. ಹೋಗಿ ತಲೆ ಸ್ನಾನ ಮಾಡ್ಕೊಳ್ಳೋಣ ಆಸ್ಪತ್ರೆಯಿಂದ ಅಂತ. ಅವರಿಗೆ ಫೋಟೋ ಇದೆಲ್ಲ ಇಷ್ಟ ಆಗಲ್ಲ. ಕ್ಯಾಮ್ರಾ ಫೋಟೋ ಎಲ್ಲ ಬೈತಿದ್ರು, ಹಂಗೆ ಗುರಾಯಿಸ್ತಿದ್ರು.
ಓಕೆ, ಇನ್ನೇನು ಎಲ್ರದ್ದು ಆಗಿತ್ತು. ಲಾಸ್ಟ್ ಫೈನಲ್ ನಾವೇ ಇದ್ದಿದ್ದು, ಲಾಸ್ಟಿಗೆ ಹೋಗಿದ್ದಲ್ಲ. ಅಷ್ಟು ಇನ್ನೇನು ಲಾಸ್ಟ್ ಆಗಬೇಕು. ಇವಳು ಒಂದು ಹಠ ಮಾಡಿದ್ಲು. ಸೀರಿಯಸ್ಲಿ ನನಗೊತ್ತರು ಎಷ್ಟು ಸಿಟ್ಟು ಬಂದರು ಅಂದರೆ ಅಷ್ಟು ಸಿಟ್ಟು ಬಂದು. ಆಮೇಲೆ ಹೊರಗಡೆ ಕರ್ಕೊಂಬಂದು, ಯಾಕೆಂದರೆ ಆಸ್ಪತ್ರೆಗೆ ಗಲಾಟೆ ಮಾಡೋಂಗಿಲ್ಲ ಅಲ್ವಾ. ಸೊ ಹಾಗಾಗಿ ಹೊರಗಡೆ ಕರ್ಕೊಂಬಂದು ಇಲ್ಲಿ ಹಾಕಿದ ಪ್ಲ್ಯಾಂಟ್ಸ್ ಎಲ್ಲ ಇಷ್ಟ ಆಯಿತು ನನಗೆ. ಒಂದು ಕ್ಲಿಪ್ಪಿಂಗ್ ತಗೊಂಡೆ, ನೀವು ನೋಡ್ತೀರಾ ಅಂತ. ಸೊ ನೋಡಿ, ಇದು ಗೌರಿ ಮಲ್ಟಿ ಸ್ಪೆಷಾಲಿಟಿ. ಸೊ ಇಲ್ಲಿ ಚೆನ್ನಾಗಿ ನೋಡ್ತಾರೆ. ಓಕೆ, ಸೊ ನಮ್ಮ ಹಸ್ಬೆಂಡ್ ರೂಟ್ ಕೆನಾಲ್ಗೆ ಹೋಗಿ ಬಂದರು. ಏನಾಯಿತು ಅಂದರೆ ರೂಟ್ ಕೆನಾಲು ಮಾಡಲಿಲ್ಲ, ಯಾಕೆಂದರೆ ಅದು ಉಳ್ಕಲ್ಲಾಗಿದ್ರೇ ಮಾಡೋದು, ಇಲ್ಲ ನಿಮಗೆ ಅಲ್ಲಿ ಕೀಳಿಸ್ಬೇಕು ಅಂತ ಹೇಳಿದ್ರು. ಸೊ ನಾವು ಮತ್ತೆ ಭಾನುವಾರ ಬಂದು, ಸೋಮವಾರ ಹಬ್ಬ ಇತ್ತು, ರಜೆ ಇರೋ ಕಾರಣ ನಾವು ಮತ್ತೆ ಮಂಗಳವಾರ ಹೋಗಿ ಅಲ್ಲಿ ಕೀಳಿಸಿ ಬಂದಿದ್ದಾಯಿತು. ಗುಂಡು ಏನು ಮಾಡ್ತೈತೆ? ಪೇ ಆಗ್ತಿದ್ಯಾ ಚಿನಿ? ಪೇ ಆಗ್ತೀಯಾ? ಬಾಯ್. ಗುಂಡು ಪೇ ಆಗ್ತೀಯಪ್ಪ? ಬಾಯ್ ಬಾಯ್ ಮಾಡು, ಮುತ್ಕೊಡಪ್ಪ. ವೆರಿ ನೈಸ್. ಪೇ ಹೋಗ್. ಯಾವ ಊರಿಗೆ ಹೋಗ್ತೀಯಾ? ಯಾವ ಊರಿಗೆ? ಅದೇ ಯಾವ ಊರಿಗೆ? ಪಿ ಹೋಗ್ತಿದ್ಯಾ? ಯಾವ ಊರಿಗೆ? ಕುತ್ಕ. ಪಿ. ಓ ಸೂಪರ್. ಬಾಯ್ 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 ಬಾಯ್. ಹೋಗ್ ಮನೆ ಹೋಗಿ, ಪಿ ಹೋಗು. ಕಂದ ಪಿ ಆಗ್ತೈತೆಯಾ? ಹ್ಞೂ ಬಾಯ್. ಬಾಯ್. ಯಾರ ಜೊತೆ ಹೋಗ್ತೈತೆ? ಯಾರ ಜೊತೆ? ಚಾಚು ಜೊತೆ ಹೋಗ್ತೀಯಾ? ಬಾ ಮನೆ, ಇಲ್ಬಾ ಹತ್ರ. ಯಾಕೆ ಅಷ್ಟು ದೂರ ಹೋಗಿದೆ ಪಿಗೆ? ಪಿ ಹೋಗ್ತೀಯಾ? ಹೋಗು. ಕಳ್ಳ ಬಾ, ಹತ್ತರ ಸೈಕಲ್ ತರಗ. ಕಳ್ಳ ಎಲ್ಲಿ? ಕಳ್ಳ ಗಾಯ್ಸ್, ಹಾಲು ಕೀಳ್ಸ್ಕೊಂಬಂದಾಯಿತು. ಅವತ್ತು ಮಧ್ಯಾಹ್ನ ಮತ್ತು ರಾತ್ರಿ ಹಾಲು ಅನ್ನನೇ ಊಟ ಮಾಡಬೇಕಾಯ್ತು. ಸೊ ಈ ವ್ಲಾಗು ತುಂಬ ಬೇಜಾರಾಯ್ತು ನನಗೆ, ಯಾಕೆಂದರೆ ನಮ್ಮ ಹಸ್ಬೆಂಡ್ ಹಾಲು ಕೀಳ್ಸಿದ್ದು ತುಂಬ ಅವತ್ತು ಬೇಜಾರೇ ಆಯಿತು ಅನ್ಬೋದು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಇದೊಂದು ಸ್ಮಾಲ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್.